ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಬರ್ರಿ ಇವತ್ತಿನ ರೂಟೀನ್ ನಿಮ್ಮ ಜೊತೆ ನಾ ಶೇರ್ ಮಾಡತ್ತೀನಿ ರೀ. ಇವತ್ತಿತ್ತು ರೀ ಗುರುವಾರ. ಅಡುಗೆ ಕೆಲಸ ಎಲ್ಲ ಮುಗಿಸಿ ಹುಡುಗರನ್ನು ಸ್ಕೂಲಿಗೆ ಕಳಿಸಿನಿಲ್ರಿ. ಈಗ ನೋಡಿರಿ ಪೂಜೆ ಇದನ್ನು ಹಿಡ್ದೇನೆ ನೋಡಿರಿ. ಯಾಕಂದ್ರೆ ಇವತ್ತು ಡೀಪ್ ಕ್ಲೀನಿಂಗ್ ಇತ್ತು ರೀ ದೇವ್ರ ಮಂಟಪದ. ನಾನು ಹಿಂಗಾಗಿನಿಲ್ರಿ, ಅವ್ರನ್ನೆಲ್ಲ ಕಳಿಸಿ ನಾ ಮಾಡ್ಕೊತ್ಕೊಂಡಿರ್ಬೇಕಂತಂದೇನಿಲ್ರಿ. ಈಗ ಹಿಡ್ದೇನೆ ರೀ ಅಡುಗೆ ಕೆಲಸ ಆಲ್ಮೋಸ್ಟ್ ಆಗೈತೆ ರೀ. ಅದ್ರಾಗ ತಂಪೊಂದು ಭಾಳ ಬಿಡಾತದ ರೀ. ಹಿಂಗಾಗೇನಿಲ್ರಿ, ಎಷ್ಟು ಬೇಗ ಎದ್ರೂ ಇಲ್ರಿ ಕೆಲಸನ ಆಗೋತ್ತಾಗೈತೆ ಪಟ ರೀ. ಆ ರೀತಿ ಥಂಡಿ ಬೀಳತ್ತದ ಮಾತ್ರ ರೀ. ಬಟ್ ಅದು ಮಾತ್ರ ಏನು ಒಟ್ಟು ಮನೆ ಹೊಲಗ್ಯಾವ್ರಿ, ಈ ರೀತಿ ಆಗತ್ತವ್ರಿ. ನಿಮ್ಮ ಕಡೆ ಥಂಡಿ ಹೆಂಗೈತೆ ಒಂದು ಹೇಳಿ ಕಮೆಂಟ್ ಮಾಡಿ. ನಮ್ಮಲ್ಲಿ ಅಂತೂ ಆತೈತೆ ರೀ. ಒಟ್ಟು ಈ ರೀತಿ ಥಂಡಿ ತಡ್ಕೊಳಕ್ಕಾಗೋದಿಲ್ಲ ರೀ. ಆ ಬರ ಆಗೈತೆ ನೋಡಿರಿ, ಎಷ್ಟು ಥಂಡಿ ರೀ. ಇದು ಮಾರ್ಗಶಿರ್ಷ ಗುರುವಾರ ಇಂದ ಪೂಜೆ ಐತೆ ರೀ. ನಾನೇನಿಲ್ರಿ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೀನಿಲ್ರಿ. ಈಗ ಲಕ್ಷ್ಮೀ ಪೂಜೆ ಮಾಡೇನಿ ನೋಡಿರಿ. ಈ ರೀತಿ ಸಾದಾ ಸಿಂಪಲ್ ಪೂಜೆ ಆಗೈತೆ ನೋಡಿರಿ. ಹೆಂಗಾಗೈತೆ ಅನ್ನೋದು ಹೇಳ್ರಿ. ಈ ಪೂಜೆ ಏನಿಲ್ರಿ ಲೇಟ್ ಆಕತನ ಏನು ಮಾಡ್ತೇನೆ ರೀ, ಹುಡುಗರನ್ನೆಲ್ಲ ಕಳಿಸಿ ನಾ ಆಲ್ಮೋಸ್ಟ್ ದೇವ್ರ ಪೂಜೆ ಅದೆಲ್ಲ ಏನಿಲ್ರಿ ಮುಂಜಾನೆ ಏನು ಮಾಡ್ತೇನೆ ರೀ, ಹುಡುಗರನ್ನ ಕಳಿಸಿ ಆಮೇಲೆ ನಾ ಮಾಡ್ಕೋತೇನೆ ರೀ. ಯಾಕಂದ್ರೆ ಅದ್ರ ಮನ್ಸನ್ನ ಹತ್ತಂಗಿಲ್ಲ ರೀ. ಹುಡುಗರೆಲ್ಲ ಆದ ನಂತರ ನಾನು ಪೂಜೆ ಮಾಡ್ತೇನೆ. ಯಾಕಂದ್ರೆ ರೀ ನನಗೆ ಹೆಂಗಂದ್ರೆ ರೀ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಹಿಂಗೆ ಒಂದು ರೀತಿ ಸಮಾಧಾನಲೆ ಮಾಡ್ದಂಗೆ ಅನಿಸ್ತೈತೆ ರೀ. ಇಲ್ಲಾಂದ್ರೆ ರೀ ಆ ಕಡೆ ಹುಡುಗರಿಗೆ ಲೇಟ್ ಆಕತ್ತೆ, ಆಮೇಲೆ ಈ ಕಡೆ ಪೂಜೆನೂ ಇದನ್ನ ಆಕತ್ರಿ. ಅಂದ್ರೆ ಹಿಂಗೆ ಅರ್ಧಂಬರ್ಧ ಆ ಕಡೆ ಮನ್ಸಂದರ್ಧ ಈ ಕಡೆ ಅರ್ಧ ಹಿಂಗೆ ಮಾಡ್ಕೊಂಡ್ರೆ ನನಗೆ ಒಂಥರ ಅನ್ಸತ್ರಿ. ಅದಕ್ಕೇನಿಲ್ಲ ರೀ, ಅವ್ರನ್ನೆಲ್ಲ ಕಳಿಸಿ ಆಮೇಲೆ ನಾನು ಮಾಡಾಕೋತಿರ್ತೇನೆ ರೀ. ಫೈನಲಿ ಈ ರೀತಿ ಪೂಜೆ ಆಗೈತೆ ನೋಡಿರಿ. ಗುರುವಾರ ಲಕ್ಷ್ಮೀ ಪೂಜೆ ರೀ. ಆಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಯಿಂದ ಬಾಕಿ ಕೆಲಸನೆಲ್ಲ ಮುಗಿಸ್ಕೊಂಡೇನಿಲ್ರಿ. ಈಗ ಆ್ಯಸ್ ಯೂಶ್ವಲಿ ನಾನು ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡಿರಿ. ಏನು ಬಿಟ್ರೂ ಇದ್ದು ಮಾತ್ರ ನಾ ಡ್ಯೂಟಿ ಬಿಡಂಗೇ ಇಲ್ಲ. ನಾ ಬಿಡ್ತೇನಂದ್ರೂ ಇದು ನನ್ನ ಬಿಡಂಗಿಲ್ಲ ರೀ. ಈ ರೀತಿ ಆಗೈತೆ ರೀ. ಯಾಕಂದ್ರೆ ನಾನು ಬಿಡಂಗೇ ಇಲ್ಲ ರೀ. ಯಾಕಂದ್ರೆ ಇದು ನನ್ನ ಲಕ್ಷ್ಮಿ ಐತೆ ರೀ. ಯಾಕಂದ್ರೆ ಇಲ್ಲಿಂದನೇ ನಂದು ಲಕ್ ಚೇಂಜ್ ಆಗೈತೆ ಅನ್ಬೋದು. ಯಾಕಂದರೆ ಮೊದಲು ಏನೂ ನಾ ಮಾಡೋಲಕ್ಕಿ ನನಗೆ ಗೊತ್ತೈತೆ ರೀ ನನಗೆ ಹೆಂಗೆ ಇತ್ತು ಅನ್ನೋದು. ಇವೇನಿಲ್ಲ ರೀ ಸಾಡಿ ಪಿಕೋ ಫಾಲ್ದು ಇದ್ದು ರೀ. ಇವತ್ತು ಬಾಕಿ ಏನು ಹೊಲಿಲಿಕ್ಕೂ ಇಲ್ರಿ, ಸ್ಟಿಚ್ ಮಾಡ್ಲಿಕ್ಕೂ ಈ ಕೆಲಸ ಮಾತ್ರ ನಾವು ಮಾಡಬೇಕಾಗಿತ್ತು ರೀ. ಇದ್ರೊಳಗೇನು 2 ಸಾಡಿ ಫಸ್ಟಕ್ಕೇನು 2 ಸಾಡಿ ತೋರಿಸಿಲ್ಲ ರೀ. ಅವು 2 ಸಾಡಿನ ಅರ್ಜೆಂಟ್ ಕೊಡಬೇಕಾಗಿತ್ತು ರೀ, ಮದುವೆ ಇದ್ದು ನಾನು ರೀ. ಈಗೇನಿಲ್ಲ ರೀ ಈ ಲಕ್ಷ್ಮೀನ ತೆಗೆದಿಟ್ಟ ಇನ್ನು ಮತ್ತೊಂದು ಲಕ್ಷ್ಮೀನ ಕುಣ್ಸೋದು ನೋಡ್ರಿ. ಯಾಕಂದ್ರೆ ಇದು ಅಂದ್ರೆ ಪಿಕೋ ಫಾಲ್ ಮಷಿನ್ನ ಚೇಂಜ್ ಮಾಡ್ತೇನೆ ರೀ. ಮ್ಯಾಗಿನ ಗಟ್ಟು ಅಂದ್ರೆ ಇದು ಸಾದಾ ಮಷಿನ್ದು ಇತ್ತು ರೀ. ಇನ್ನು ಪಿಕೋ ಮಷಿನ್ದ ಹಾಕೇನಿಲ್ಲ ರೀ. ಆಮೇಲೆ ಪಿಕೋ ಫಾಲ್ ಮಾಡಬೇಕಾಗಿತ್ತು ರೀ. ಹಿಂಗಾಗೇನಿಲ್ಲ ರೀ. ಫಸ್ಟ್ಗೆ ಸಾಡಿ ಏನು ಬಂದಿದ್ದಲ್ಲ ಅವನ್ನೆಲ್ಲ ದಂಡಿ ಕಟ್ ಮಾಡ್ಕೊತೀನಿ ನೋಡಿರಿ. ಹೆಂಗೆ ಆಕತ್ತಂದ್ರೆ ಅಲ್ಲಿ ಕೆಲಸ ಭಾಳ ಇದ್ದಾಗೇನಿಲ್ಲ ರೀ. ಒಟ್ಟು ಏನು ಮಾಡಲಿ ಹಿಂಗೆ ಏನು ಬಿಡಲಿ ಯಾವ್ದು ಇದು ಮಾಡಲಿ ಅಂತಂದು ಹಿಂಗೆ ಅನಿಸ್ತದೆ ರೀ. ಅದನ್ನಿಲ್ಲ ರೀ ಫಸ್ಟಕ್ಕೆ ಏನು ಮಾಡೋದ್ರಿ ಕನ್ಫ್ಯೂಸ್ ಆಗ್ಲಾರ್ದನಿಲ್ಲ ರೀ. ಫಸ್ಟ್ ನಾವು ಯಾವ್ಯಾವ ಏನೇನು ಕೊಡುವುದಲ್ಲ ಫಸ್ಟ್ ಅವು ಸ್ಟಾರ್ಟಿಂಗ್ ಮೊದಲು ತೆಗೆದಿಟ್ಕೋದ್ರಿ. ಆಮೇಲೆ ಏನಿಲ್ಲ ರೀ ಅರ್ಜೆಂಟ್ ಇದ್ದದ್ದು ತೆಗೆದಿಟ್ಕೊಂಡು ಆಮೇಲೆ ಸಮಾಧಾನ ಇದ್ದದ್ದು ಏನಿಲ್ಲ ರೀ ಆಮೇಲೆ ಸ್ಟಿಚ್ ಮಾಡಿರಿ ಆತಂದು ಹಿಂಗೆ ಮಾಡ್ಕೊತೇನೆ ರೀ. ನಾನಂತೂ ಇದೇ ರೀತಿ ಮಾಡ್ತೇನೆ ರೀ. ಯಾಕಂದ್ರೆ ರೀ ಒಂದೊಂದು ಸರ್ತಿ ಏನಾಕತ್ರಿ ಸ್ಟಿಚ್ ಮಾಡಿ ಇಟ್ಟಿರ್ತಾನೆ, ಅವರು ದೌಡ್ ಬರೋಂಗೇ ಇಲ್ಲ ರೀ, ಅವ್ರು ಒಯ್ಯಂಗೂ ಇಲ್ಲ. ಆಮೇಲೆ ಯಾವ್ದು ಮಾಡಿರಂಗಿಲ್ಲ ರೀ ಅವ್ರು ಬರ್ತಾರೆ ಒಯ್ಯಾಕೆ. ಹಿಂಗಾಗಿ ಪ್ರಾಬ್ಲಮ್ ಆಕೈತೆ ನಂದೇನು ರೀ. ಇದು ಮಾಡ್ತೀನಿ ರೀ. ಫಸ್ಟೇ ಕೇಳಿರ್ತೇನೆ ರೀ ಯಾವಾಗ ಬೇಕು ನಿಮಗೆ ತಂದು. ಒಂದೊಂದು ಲೇಟ್ ಆಕತ್ತೆ, ನನಗೂ ಲೇಟ್ ಆಗಂಗಿಲ್ಲ ಹಾಗೇನಿಲ್ಲ. ಯಾರಂತೂ ಏನು ಪರ್ಫೆಕ್ಟ್ ಇರೋಂಗಿಲ್ಲ, ಎಲ್ಲರೂ ಇರತ್ತಾರೆ. ಅದ್ರಾಗೂ ನಮ್ದು ಹೆಂಗೆ ಆಕತ್ತಂದ್ರೆ ರೀ ಮನೆಯಾಗೆಲ್ಲ ಕೆಲಸ ಮುಗಿಸಿ ಆಮೇಲೆ ಟೈಲರಿಂಗ್ ಮಿಷಿನ್ ಮೇಲೆ ಕುಂದ್ರೋದು ಅಂದ್ರೆ ನಿಲ್ರಿ ಬೇಸರ ಆಗಿರ್ತದೆ ರೀ. ಆದ್ರೂ ನಿಲ್ರಿ ಬೇಸರ ಮಾಡ್ಕೊಲಾರ್ದ ಈಗ ನಾವು ಹೊರಗೆ ಜಾಬಿಗೆ ಹೋಗಿದ್ದು ಅಂದ್ರೆ ಏನಾಕತ್ತೆ ರೀ ಮನೆಯಿಂದ ಕೆಲಸ ಮಾಡೇನೆ ಹೋಗ್ಬೇಕಾಗಿತ್ತು ರೀ. ಏನರ ಹೊರಗೆ ಕಡೆ ಕೆಲಸ ಮಾಡಕ್ಕೆ ಹೋಗಿತ್ತಂದ್ರೂ ಹೊರಗೆ ಮನೆಯನ್ನು ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು ರೀ. ಹಿಂಗಾಗೇನಿಲ್ಲ ರೀ. ಹಂಗೆ ತಿಳ್ಕೊಂಡು ಏನು ಮಾಡ್ತೇನೆ ರೀ ನಾನು ರೀ ಮನೆಯದೆಲ್ಲ ಮುಗಿದ ನಂತರ ರೀ ಈಗ ರೂಟೀನ್ ಕುಂದಿರ್ತೇನೆ ರೀ. ಹೆಂಗಂದ್ರೆ ರೀ ಹೋಗೋದಿತ್ತಂದ್ರೆ ಪಟ ಮಾಡಿ ಹೆಂಗೆ ಹೋಗ್ತೀವಲ್ಲ ಹಂಗೆ ಇದನ್ನ ತಿಳ್ಕೊಂಡೇನಿಲ್ಲ ರೀ ಕುಂದಿರ್ತೇನೆ ರೀ. ಯಾಕಂದ್ರೆ ನಾವು ಎಷ್ಟು ಕೆಲಸ ಲೇಟ್ ಮಾಡಿ ಇದು ಮಾಡ್ತೀವಲ್ಲ ಆಮೇಲೆ ಈ ಕೆಲಸಕ್ಕೂ ಲೇಟ್ ಆಗತ್ತೆ ರೀ. ಮತ್ತು ಅದ್ರಾಗ ಹೆಂಗೆ ಆಕತ್ತಂದ್ರೆ ರೀ ಯಾವಾಗ ಮಾಡಿದ್ರು ನಾವು ಮಾಡೋದಿರ್ತೈತೆ ಅಂದ್ಬಿಟ್ಟು
ಈ ವಿಷಯ ನಾವು ಗೊತ್ತಿದ್ದಂತಾರೆ ಏನು ಮಾಡೋದು ರೀ ಪಟ ಪಟ ಮುಗಿಸ್ಕೊಂಡೇನಿಲ್ಲ ರೀ ಅಂದ್ರೆ ಉಳ್ಕದ ಕೆಲಸ ಮುಗಿಸ್ಕೋದ್ರಿ ಹಿಂಗೆ ಮಾಡ್ತಾನೆ ರೀ. ಮತ್ತೊಂದಂದ್ರೆ ರೀ ನಾಳೆ ಯಾವ ಕೆಲಸ ಇದ್ರಲ್ರಿ ಇವತ್ತು ನೈಟನ ಅದನ್ನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡು ಇಟ್ಕೋದು ಬೇಕಾರೆ ನೋಡಿ ಬರೆದು ಇಟ್ಕೋದು ಕಡೆಗೆ ಇಲ್ಲ ಈ ಕೆಲಸ ಈಗ ಆಗ್ಬೇಕು ಈ ಕೆಲಸ ಈಗ ಆಗ್ಬೇಕಂತಂದು ಹಿಂಗೆ ಮಾಡ್ಕೋದು ಬೇಕಾರೆ ನಾವು ಒಂದು ವೇಳೆ ಆಲ್ಮೋಸ್ಟ್ ನಾವು ಮರಿತಿದ್ದು ಅಂದ್ರೆ ನೋಡಿ ನಾ ಹಂಗೆ ಮಾಡಿರ್ತೇನೆ ರೀ. ಅಂದ್ರೆ ಒಂದು ಸ್ಟಿಕ್ಕಿ ನೋಟ್ ಬರ್ಕೊಂಡಿರ್ತೇನೆ ರೀ ಯಾವ್ಯಾವ್ದು ಇದ್ನೈತಿ ಯಾವ್ಯಾವ್ದು ಇಲ್ಲ ಅಂತ ಅನ್ನೋದು ಹಿಂಗಾಗೇನಿಲ್ಲ ರೀ ನನಗೆ ಪಟ ಪಟ ಒಂಚೂರು ಇದನ್ನ ನೆನಪಿರ್ತದೆ ರೀ ಆಮೇಲೆ ನೆನಪು ಆಕತ್ತೆ ನೋಡಿರಿ. ಫೈನಲಿ ಇವು 2 ಸಾಡಿ 2 ಅನ್ಕೋತ 4 ಮಾಡೀನಿ ರೀ. ಆದ್ರೂ ರೀ ಇನ್ನೂ ಕೈವಲ್ಲಿಗೆ ಬಾಕಿ ಇದ್ದು ರೀ. ಈ ರೀತಿ ಪಸಾರ ಅಂತ ನೋಡ್ಬೋದು ನೀವು ಈ ರೀತಿ ಆಗೈತೆ ರೀ. ಪಸಾರ ಅಂದ್ರೇನಿಲ್ಲ ರೀ ನಮ್ಮ ಲಕ್ಷ್ಮಿ ಅದ್ರಾಗ ಇರ್ತಾಳೆ ಅನ್ಬೋದು ಆ ಪಸಾರನಾಗನೇ ಇರ್ತಾಳೆ ಅನ್ಬೋದು. ಯಾಕಂದ್ರೆ ಆ ಪಸಾರ ಆಗೋತನ ನಮಗೆ ಲಕ್ಷ್ಮಿ ಒಲಿಯಂಗಿಲ್ಲ ರೀ. ಹಿಂಗಾಗೇನಿಲ್ಲ ರೀ ನಾ ಅಂತೂ ಹಂಗೆ ಅಂತೇನೆ ರೀ. ಈಗ ಯಾರೆಲ್ಲ ಅಂತಾರಲ್ಲ ರೀ ಅಯ್ಯೋ ಇಷ್ಟೆಲ್ಲ ಪಸಾರಾಗೆ ಆಗೈತಿ ಯಾರ ಮನೆ ಹಿಂಗೆ ಅಂದ್ರೆ ಹೊಲಸೈತಿ ಇಲ್ಲಾರ ಗಲೀಜಾಗೈತೆ ಅಂತಾರೆ. ಇಲ್ಲ ನಮ್ಮದು ಹತ್ರೋಗನ ಲಕ್ಷ್ಮಿ ಇತ್ತಂದ್ರೆ ಮತ್ತು ನಾವು ಏನು ಅದಕ್ಕೆ ನಾವು ಗಲೀಜು ಅನ್ನಕ್ಕೆ ಬರೋಂಗಿಲ್ಲ ರೀ. ಯಾಕಂದ್ರೆ ಈಗ ನಾವು ಟೈಲ್ರಿಂಗ್ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಈ ಪಸಾರಂತೂ ಆಗೇ ಆಗೋದು ರೀ. ಆ ಪಸಾರ ಆಗುತ್ತಾನ ನಮಗಂತೂ ದುಡ್ಡು ಹುಟ್ಟಂಗಿಲ್ಲ ರೀ. ನಮಗೆ ದುಡ್ಡು ಬೇಕಾಗಿತ್ತು ಅಂದ್ರೆ ಈ ರೀತಿ ಪಸಾರ ಆಗತ್ತೈತೆ ನೋಡಿರಿ ಇಲ್ಲಿ ನಾನು ಆ ಸಾಡಿ ಕೈವಲಿಗೆ ಹಾಕಿ ಬಿಟ್ಟೀನಿ ರೀ. ಆಮೇಲೆ ಏನಿಲ್ಲ ರೀ ಈ ಸಾಡಿ ಹಾಕಾತೀನಿ ರೀ. ನನ್ನ ಮಗ ನೋಡಿರಿ ನನಗೆ ಹೆಲ್ಪ್ ಮಾಡ್ತಾನೆ. ಯಾಕಂದರೆ ಮ್ಯಾಲೇನಿಲ್ಲ ರೀ ಕೈವಲಿಗೆ ಹಾಕೋಕ್ಕಿಂತ ಮೊದಲಿನೇನು ರೀ ಮಷಿನ್ ಸ್ಟಿಚ್ ಹಾಕಿರ್ತೀನಿ ರೀ ನಾನು ದೊಡ್ಡ ಆ ಸ್ಟಿಚ್ ಅವ್ನು ಬಿಚ್ಚಿ ತೆಗಿಯಾತಿದ್ದ. ಫೈನಲಿ ಅವೆಲ್ಲ ಮುಗಿಸ್ಕೊಂಡು ಇನ್ನು ಈ ರೀತಿ ಪಸಾರ ಬಿಟ್ಟೇನಿಲ್ಲ ರೀ. ಈಗ ಫ್ರೆಶ್ ಆಗೋ ಸಂಬಂಧ ಚಹಾ ಕುಡಿಯತ್ತೀನಿ ರೀ. ಯಾಕಂದ್ರೆ ಸಾಯಂಕಾಲದ ಕೆಲಸನೂ ಏನೋ ಬಾಕಿ ಐತ್ರಿ. ಯಾಕಂದ್ರೆ ಪೂಜೆ ಮಾಡೀನಿಲ್ಲ ಅದಕ್ಕಿನ್ನ ನೈವೇದ್ಯ ಪ್ರಸಾದದು ಐತ್ರಿ ಕಸಗಳು ಹುಡ್ಕೋಯಿದ್ದು ರೀ. ಹಿಂಗಾಗೇನಿಲ್ಲ ರೀ ಅದು ಅಲ್ಲಿಗೆ ಏನು ಬಿಟ್ಟೇನಿಲ್ಲ ರೀ. ನೆಕ್ಸ್ಟ್ ಈ ಉಳ್ಕದ ಕೆಲಸ ಮಾಡ್ಕೊತೀನಿ ರೀ. ನಂದು ಇವತ್ತಿನ ದಿನ ಈ ರೀತಿ ಹೋಯ್ತು ನೋಡಿರಿ. ನಿಮ್ಮದು ಹೆಂಗೆ ಹೋಯ್ತು ಅನ್ನೋದು ಹೇಳಿರಿ. ಆಮೇಲೆ ಹೊಸವಾಗಿ ಯಾರೆಲ್ಲ ನೋಡತ್ತಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿ ಮರಿಲಾರ್ದ ರೀ. ವಿಡಿಯೋ ಹೆಂಗೆ ಅನ್ಸೋದು ಮಾತ್ರ ಹೇಳೋದು ಮರಿಬೇಡ್ರಿ. ಸೊ ಬಾಯ್.